ಸ್ನೇಹಿತರೆ ನಮಸ್ಕಾರ. ಹಂಸ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಬಾಲಕೃಷ್ಣ. ಪಡುಬಿದ್ರೆಯಲ್ಲಿ ನೂತನವಾಗಿ ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನ ಶಿಲಾಮಯ ನಿರ್ಮಾಣ ಆಗ್ತಾ ಉಂಟು. ಹಾಗೆ ದೇವಸ್ಥಾನಕ್ಕೆ ಹೊಸತಾಗಿ ನಿರ್ಮಾಣ ಮಾಡ್ತಿರೋ ಧ್ವಜಸ್ತಂಭ ತೈಲಾದಿವಾಸ. ಈ ಹಿಂದೆ ನಾನು ಹಿಂದಿನ ವಿಡಿಯೋದಲ್ಲಿ ಅರ್ಧ ಭಾಗ ತೋರಿಸಿದ್ದೆ. ಇದು ಅದರ ಮುಂದುವರಿದ ಭಾಗ. ಪುರೋಹಿತರು ಪೂಜೆಗೆ ಎಲ್ಲ ಅಣಿ ಮಾಡಿ ಆ ಕಳಸದಲ್ಲಿ ಎಣ್ಣೆಯನ್ನು ಹಾಕಿ ಅದಕ್ಕೆ ಪೂಜೆ ಮಾಡ್ತಾರೆ. ಭಟ್ರು ಹೊಂಡದಲ್ಲಿರುವಂಥ ಧ್ವಜಸ್ತಂಭಕ್ಕೆ ಹೂ ಎಲ್ಲ ಹಾಕಿ ಬದಿಯಲ್ಲಿ ಎಣ್ಣೆ ಡಬ್ಬಿಯನ್ನು ಓಪನ್ ಮಾಡ್ತಾ ಇದ್ದಾರೆ. ಪುರೋಹಿತರು ಪೂಜೆ ಎಲ್ಲ ಆದಮೇಲೆ ಆ ಕಳಸದಲ್ಲಿರುವಂಥ ಎಣ್ಣೆನ ಆ ಕುಡಿಮರಕ್ಕೆ ಅಂದರೆ ಧ್ವಜಸ್ತಂಭಕ್ಕೆ ಸುರ್ಕೊಂಡು ಹೋಗ್ತಾರೆ. ತದನಂತರ ಭಕ್ತಾದಿಗಳು ಹಾಗೆ ದೇವಸ್ಥಾನದ ವತಿಯಿಂದ ಸಹ ಅದಕ್ಕೆ ಎಣ್ಣೆ ತುಂಬಿಸುವ ಕಾರ್ಯಕ್ರಮ ನಡೆಯಲಿಕ್ಕುಂಟು. ಎಲ್ಲ ಬಿಸಿಲಲ್ಲೇ ಕೂತ್ಕೊಂಡು ನಿಂತ್ಕೊಂಡಿದ್ದಾರೆ. ಸುಮಾರು ಮಧ್ಯಾಹ್ನ 12 ಗಂಟೆ. ಎಲ್ಲರೂ ಬಿಸಿಲು ತಾಳಕ್ಕಾಗದೆ ಆ ಶೀಟಿನ ಕೆಳಗೆ ನಿಂತಿದ್ದಾರೆ. ಕೆಲವರು ಬಿಸಿಲಲ್ಲೇ ನಿಂತಿದ್ದಾರೆ. ಪುರೋಹಿತರಿಗೆ ಕೊಡೆ ಹಿಡಿದಿದ್ದಾರೆ. ಈಗೆಲ್ಲ ಹೂವು ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ತದನಂತರ ಪುರೋಹಿತರು ಪೂಜೆ ಮಾಡ್ತಾರೆ. ಆ ಶಿಲಾಮಯ ದೇವಸ್ಥಾನಕ್ಕೆ ನೂತನ ಕಳೆ, ನೂತನ ಧ್ವಜಸ್ತಂಭ, ಅದು ಹಲವಾರು ತಿಂಗಳು ಆ ಎಣ್ಣೆಯಲ್ಲೇ ಮುಳುಗಿರಬೇಕು. ಯಾಕಂದರೆ ಹಲವಾರು ವರ್ಷ ಬಾಳಿಕೆ ಬರಬೇಕು. ಈ ಹಿಂದೆ ಕೂಡ ಇದು ಮಾಡಿರಲಿಲ್ಲ. ಸುಮಾರು ನಾವು ಸಹ 25-26 ವರ್ಷದ ಹಿಂದೆ ಕೂಡ ನಾವು ನೋಡ್ಕೊಂಡು ಬಂದಿದ್ದೀವಿ. ಇಲ್ಲಿವರೆಗೂ ದೇವಸ್ಥಾನ ಜೀರ್ಣೋದ್ಧಾರ ಆದದ್ದು ನಾವು ನೋಡಲಿಲ್ಲ. ಹಾಗೆ ಕುಡಿಮರ ಕೂಡ ಹಳತ್ತೆ. ಅದನ್ನೆಲ್ಲ ಈಗ ಬಿಚ್ಚಿ ಎಲ್ಲ ತೆಗೆದಿದ್ದಾರೆ. ಮೂಲ ಲಿಂಗವನ್ನು ಬಿಟ್ಟು ಉಳಿದ ಎಲ್ಲವನ್ನೂ ಬಿಚ್ಚಿ ಹೊಸದಾಗಿ ನಿರ್ಮಾಣ ಮಾಡ್ತಾ ಇರುವಂಥದ್ದು. ನಮಗೂ ಬಹಳ ಖುಷಿ. ಇಷ್ಟು ದೊಡ್ಡ ಶಿಲಾಮಯ ದೇವಸ್ಥಾನ ನಿರ್ಮಾಣ ಆಗ್ತಾ ಉಂಟು. ಲೇಟ್ ಆದರೂ ಲೇಟೆಸ್ಟಾಗಿ ಆಗ್ತಾ ಉಂಟು ಅಂತ ಹೇಳ್ತಾರಲ್ಲ, ಹಾಗೆ ಎಲ್ಲದಕ್ಕೂ ದೇವರ ಅನುಗ್ರಹ ಆಗಬೇಕು. ಹಾಗೆ ಊರು ಪರ ಊರು ದೇಶ ವಿದೇಶಗಳಲ್ಲಿರುವಂಥ ಭಕ್ತಾದಿಗಳು ಕೂಡ ತನು ಮನ ಧನ ಸಹಾಯವನ್ನು ನೀಡಬೇಕಾಗ್ತದೆ. ಯಾಕಂದರೆ ಒಬ್ಬರ ಕೈಯಿಂದ ಆಗುವಂಥ ಕೆಲಸವೇ ಅಲ್ಲ ಇದು. ದೇವಸ್ಥಾನ ಅನ್ನೋದು ಇಡೀ ಊರಿಗೆ ಸಂಬಂಧಪಟ್ಟಂಥದ್ದು. ಎಲ್ಲರೂ ಕೈ ಜೋಡಿಸಿ ಮಾಡ್ತಾ ಇರೋದ್ರಿಂದ ಆದಷ್ಟು ಬೇಗ ಇದರ ಕೆಲಸಗಳೆಲ್ಲ ಮುಗಿಬೋದು ಅಂತ ಅನ್ನಿಸ್ತದೆ. ಊರಿನ ಹಿರಿಯವರೆಲ್ಲ ಇದ್ದಾರೆ. ಆಡಳಿತ ಮಂಡಳಿ, ದೇವಸ್ಥಾನದ ಕಾರ್ಯಕಾರಿ ಸಮಿತಿ ಎಲ್ಲರಿದ್ದಾರೆ. ಈಗಾಗಲೇ ಅವರೆಲ್ಲ ಭಾಳಷ್ಟು ಕೆಲಸ ಮಾಡಿದ್ದಾರೆ, ಮಾಡ್ತಾನೆ ಇದ್ದಾರೆ, ಮುಂದಕ್ಕೂ ಮಾಡ್ತಾರೆ. ಆ ನಂಬಿಕೆ ಭರವಸೆ ನಮಗೂ ಉಂಟು. ಆ ದೇವರು ಅವರಿಗೆಲ್ಲ ಆಯುರಾರೋಗ್ಯ ಭಾಗ್ಯ ಅಷ್ಟೈಶ್ವರ್ಯನ ಕೊಟ್ಟು ಕರುಣಿಸಲಿ. ಯಾಕೆಂದರೆ ಇದು ಸಣ್ಣ ಕೆಲಸ ಅಲ್ಲ. ನೋಡುವ, ಆದಷ್ಟು ಬೇಗ ಆದರೂ ನಮಗೂ ಸಂತೋಷ. ಒಂದೊಂದೇ ಕೆಲಸ ನಿಧಾನವಾಗಾದರೂ ಫಾಸ್ಟಾಗಿ ಆಗ್ತಾ ಉಂಟು ಅಂತ ಅನ್ನಿಸ್ತದೆ. ನಾವು ನೋಡಿದ ಹಾಗೆ ಒಂದು 6 ತಿಂಗಳಲ್ಲಿ ನಾನು ಹಿಂದಿನ ಒಂದು ವಿಡಿಯೋದಲ್ಲಿ ಇದರ ನಕ್ಷೆಯನ್ನು ಹಾಕಿದ್ದೆ. ಕಾಲಕ್ರಮೇಣ ನಾವು
ಅಲ್ಲಿಗೆ ಹೋಗ್ಲಿಕ್ಕಾಗಲಿಲ್ಲ. ನೋಡ್ತಾ ನೋಡ್ತಾ ಇಷ್ಟು ಎತ್ತರ ಆಗೋಯ್ತು. ಆ ಲೆಕ್ಕದಲ್ಲಿ ಜಾತ್ರೆ ಒಳಗೆ ಮುಗಿಬೋದು ಅಂತ ಅನ್ನಿಸ್ತದೆ. ಪುರೋಹಿತರು ಈಗ ಆರತಿ ಮಾಡ್ತಾ ಇದ್ದಾರೆ. ಆರತಿ ಎಲ್ಲ ಮಾಡಿ ಆದಮೇಲೆ ಆ ಕಳಸನಲ್ಲಿರುವಂಥ ಎಣ್ಣೆಯನ್ನು ಆ ಕೆತ್ತಿದಂಥ ಮರ, ಧ್ವಜಸ್ತಂಭ, ಇದನ್ನು ಎಣ್ಣೆ ತುಂಬಿಸುವಂಥ ಆ ಹೊಂಡದಲ್ಲಿ ಇಟ್ಟಿದ್ದಾರೆ. ಇದಕ್ಕೆಲ್ಲ ಪ್ರೋಕ್ಷಣೆ ಮಾಡಿ ಸುರ್ಕೊಂಡು ಹೋಗಿ ಆಮೇಲೆ ಭಕ್ತಾದಿಗಳಿಗೆ ಎಣ್ಣೆ ಹಾಕುವಂಥ ಅವಕಾಶ. ಎಲ್ಲರಿಗೂ ಆರತಿ ಕೊಡ್ತಾ ಇದ್ದಾರೆ. ಭಕ್ತಾದಿಗಳು ಭಕ್ತಿಯಿಂದ ಆರತಿಯನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಭಾಳಷ್ಟು ಮಂದಿ ಸೇರಿದ್ದಾರೆ, ಊರಿನವರೆಲ್ಲರೂ. ಒಂದು ಸಂತೋಷದ ಸುದ್ದಿ ಅಲ್ವಾ? ಎಲ್ಲರಿಗೂ ಸಂತೋಷ ಆಗಿದೆ. ನಮ್ಮ ಊರಿನ ದೇವಸ್ಥಾನ, ಇಲ್ಲಿಯ ಮಹಾಗಣಪತಿ ಬಹಳ ವಿಶೇಷ ಕಾರ್ಮಿಕ. ವರ್ಷಕ್ಕೊಮ್ಮೆ ಇಲ್ಲಿ ಅಪ್ಪ ಸೇವೆ, ಕಟಾಹಪೂಪ ಅಂತ ಆಗ್ತದೆ. ತುಂಬ ಸುತ್ತಮುತ್ತಲಿನ ಊರಿನವರು, ಹೊರ ಊರಿನವರು ಎಲ್ಲರೂ ಇದರಲ್ಲಿ ಭಾಗಿಯಾಗ್ತಾರೆ. ವಿಶೇಷವಾದ ಪ್ರಸಾದ ಗಣಪತಿ ಮುಂದೆ ಅಪ್ಪ ಮಾಡಿ ಅದನ್ನು ಎತ್ತರವಾದ ಒಂದು ರಾಶಿ ಹಾಕಿ ಆ ರಾಶಿಗೆ ಪೂಜೆ ಮಾಡಿ ಗಣಪತಿಗೆ ನೈವೇದ್ಯ ಮಾಡ್ತಾರೆ. ತದನಂತರ ಭಕ್ತಾದಿಗಳಿಗೆಲ್ಲ ಅದನ್ನು ಸಮಪಾಲು ಮಾಡ್ತಾರೆ. ಹಾಗೆಯೇ ಮರುದಿವಸ ಕೂಡ ಶಿವಳ್ಳಿ ಬ್ರಾಹ್ಮಣರ ಕಡೆಯಿಂದ ಮತ್ತೊಂದು ಸೇವೆನೂ ಮಾಡ್ತಾರೆ. ಹಾಗೆ ಊರಿನವರಿಗೂ ಪರ ಊರಿನವರಿಗೂ ಆ ಸೇವೆಯ ಭಾಗ್ಯ ಸಿಕ್ಕಲಿ, ಹಾಗಾಗಿ ಎಲ್ಲರಿಗೂ ಈಗ ಮಂತ್ರಾಕ್ಷತೆ ಕೊಡ್ತಾ ಇದ್ದಾರೆ. ಪ್ರಾರ್ಥನೆ ಮಾಡಿ ಎಲ್ಲರೂ ಈಗ ಅದಕ್ಕೆ ಆ ಮಂತ್ರಾಕ್ಷತೆಯನ್ನು ಹಾಕ್ತಾರೆ. ತದನಂತರ ಎಣ್ಣೆ ಹಾಕುವ ಕಾರ್ಯಕ್ರಮ. ವರ್ಷಾವಧಿ ಜಾತ್ರೆ ನಡೀತದೆ. ರಥೋತ್ಸವ, ಬಲಿಸುತ್ತು. ಹಾಗೆ ಇಲ್ಲಿ ವಿಶೇಷ ಲಾಸ್ಟ್ ಕೊನೆಯ ದಿನ ಚೆಂಡು, ಆ ಚೆಂಡಿನ ಆಟ ಇರ್ತದೆ. ಅದರ ನಂತರ ಓಕುಳಿ. ಹಾಗಾಗಿ ಅದೆಲ್ಲ ವರ್ಷಾವಧಿ ಜಾತ್ರೆ ಮುಗಿಯುವಾಗ ಮಳೆಗಾಲ ಶುರುವಾಗಲಿಕ್ಕಾಯಿತು. ಆ ನಂತರ ಮಳೆಗಾಲದೊಳಗೆ ಮುಗಿದ್ರೆ ತುಂಬ ಸಂತೋಷ. ಆ ದೇವರ ಕೃಪೆ ಆಗಬೇಕು. ಸಣ್ಣ ದೇವಸ್ಥಾನ ಏನಲ್ಲ, ತುಂಬ ಹಳೆಯ ಕಾಲದ್ದು. ಹೇಳುವ ಪ್ರಕಾರ 800-1000 ವರ್ಷ ಆಗಿರಬಹುದೇನೋ. ಹಾಗಾಗಿ ಅಲ್ಲಿಂದ ಇಲ್ಲಿ ತನಕ ಜೀರ್ಣೋದ್ಧಾರ ಆದದ್ದು ನಾನು ಕೇಳಿ ತಿಳ್ಕೊಳ್ಳಿಲ್ಲ. ಹಾಗಾಗಿ ಅದರ ಬಗ್ಗೆ ಅಷ್ಟೊಂದು ವಿಷಯ ಗೊತ್ತಿಲ್ಲ ನನಗೆ. ಊರಿನವರೆಲ್ಲ ಇದ್ದಾರೆ, ಗೊತ್ತಿರಬಹುದು. ಮತ್ತೊಂದು ಸಾರಿ ನಾನು ವಿಚಾರಣೆ ಮಾಡಿ ಮತ್ತೊಂದು ವಿಡಿಯೋವನ್ನು ಮಾಡ್ತೀನಿ. ದೇವಸ್ಥಾನ ಹೀಗೆ ಕಾಲಕ್ಕೆ ಏನೇನು ಆಗ್ತದೆ ಅಂತ ಒಂದು ಸಣ್ಣ ವಿಡಿಯೋವನ್ನು ಹಾಕ್ತೀನಿ. ನಾವು ನೋಡ್ತಾ ಇರ್ತೀವಿ, ಹೊರ ಊರಿನಲ್ಲಿರೋರಿಗೆ ಒಂದು ಕಾಳಜಿ ಇರ್ತದೆ. ಏನಾಯಿತು, ನಮ್ಮ ದೇವಸ್ಥಾನ ಜೀರ್ಣೋದ್ಧಾರ ಆಗ್ತಾ ಉಂಟು, ಎಲ್ಲಿವರೆಗೂ ಬಂತು, ಎಷ್ಟಾಯಿತು. ಕೆಲವರಿಗೆ ಬರಲಿಕ್ಕಾಗ್ತದೆ, ಕೆಲವರಿಗೆ ಬರಲಿಕ್ಕಾಗದೇ ಇರ್ಬೋದು. ದೂರದಲ್ಲಿ ಇರೋರಿಗೆ, ಮಕ್ಕಳು ಮರಿ ಇರೋರು ಶಾಲೆ ವಿದ್ಯಾಭ್ಯಾಸ ಅದೆಲ್ಲ ಸೇರಿಸಿರ್ತಾರೆ ಶಾಲೆಗೆ. ಅದನ್ನೆಲ್ಲ ಬಿಟ್ಟು ಬರಲಿಕ್ಕಾಗೋದಿಲ್ಲ. ಹಾಗಾಗಿ ಈ ರೂಪದಲ್ಲಿ ಆದರೂ ಅವರಿಗೆಲ್ಲರಿಗೂ ನೋಡೋ ಅವಕಾಶ ಸಿಗಲಿ ಅನ್ನೋದೇ ನಮ್ಮ ಆಶಯ. ಪುರೋಹಿತರು ಅದರ ಬಗ್ಗೆ ವಿಶ್ಲೇಷಣೆ ಕೊಡ್ತಾ ಇದ್ದಾರೆ, ಎಲ್ಲರೂ ಆಲಿಸ್ತಾ ಇದ್ದಾರೆ.
ಎಲ್ಲ ಬಹಳ ಶಿಸ್ತಿನಿಂದ ಭಕ್ತಿಯಿಂದ ಅದನ್ನು ಕೇಳ್ತಾ ಇದ್ದಾರೆ. ಹಾಗಾಗಿ ಜೋರಾಗಿ ಮಾತಾಡಲಿಕ್ಕೆ ಆಗೋದಿಲ್ಲ, ಅವರಿಗೆಲ್ಲರಿಗೂ ಕೇಳಿಸ್ಬೋದು. ಹಾಗಾಗಿ ಎಲ್ಲರೂ ಪ್ರಾರ್ಥನೆ ಮಾಡಿ ಆ ಮಂತ್ರಾಕ್ಷತೆಯನ್ನು ಅಲ್ಲಿಗೆ ಹಾಕ್ತಾರೆ. ಎಲ್ಲರೂ ನಮಸ್ಕಾರ ಮಾಡಿದರು, ಮಂತ್ರಾಕ್ಷತೆಯನ್ನು ಹಾಕಿದರು. ನೀವು ಕೂಡ ನೋಡಿ. ಸ್ವಾಮಿ ದೇವ ಮಹಾಲಿಂಗೇಶ್ವರ ಮಹಾಗಣಪತಿ ಎಲ್ಲರನ್ನು ಕಾಪಾಡು ತಂದೆ, ನಮೋ ನಮಃ. ಪುರೋಹಿತರು ಈಗ ಹೊಂಡದಲ್ಲಿ ಇಳಿದು ಕಳಸವನ್ನು ತಗೊಳ್ತಾ ಇದ್ದಾರೆ. ಕಳಸವನ್ನು ತಗೊಂಡು ಅರಿಶಿನ ಕುಂಕುಮ ಹಾಕ್ತಾ ಇದ್ದಾರೆ. ಎಲ್ಲವನ್ನು ಹಾಕಿ ಆದಮೇಲೆ ಸುಮಾರು ಲೀಟರು ಎಣ್ಣೆ ಬೇಕಾಗಬಹುದು. ಎಷ್ಟು ಹಿಡಿತದೆ ಅಂತ ಯಾರಿಗೂ ಅಂದಾಜು ಇರಲಿಕ್ಕಿಲ್ಲ. ಕನಿಷ್ಠ ಪಕ್ಷ 2000 ಲೀಟರ್ ಆದರೂ ಎಳ್ಳೆಣ್ಣೆ ಬೇಕಾಗಬಹುದು ಅನ್ನೋ ನನ್ನ ಅನಿಸಿಕೆ. ಯಾಕೆಂದರೆ ಅಷ್ಟು ಉದ್ದ ಇರುವಂಥ ಆ ಹೊಂಡದಲ್ಲಿ ಸುಮಾರು 10-12 ಇಂಚು ದಪ್ಪ ಇರುವಂಥ ಧ್ವಜಸ್ತಂಭ ಸಾಧಾರಣ 55-60 ಅಡಿ ಉದ್ದ ಉಂಟು. ಅಷ್ಟನ್ನು ಮುಳುಗಿಸಬೇಕಾದ್ರೆ ಕನಿಷ್ಠ ಪಕ್ಷ 2000 ಲೀಟರ್ ಆದರೂ ಬೇಕಾಗಬಹುದು ಅಂತ ಅನ್ನಿಸ್ತದೆ. ಯಾಕೆಂದರೆ 1 ಲೀಟರ್ ಎಣ್ಣೆ ಅಂದರೆ ಎಷ್ಟು ಬರ್ತದೆ? ಹಾಗೆ ಹಾಕ್ತಾ ಇದ್ದಾಗೆ ಆ ಮರ ಅದನ್ನು ಎಳ್ಕೊಳ್ತದೆ. ಎಷ್ಟು ಸಾಧ್ಯವೋ ಅಷ್ಟು ಎಳ್ಕೊಂಡು ಆನಂತರ ಅದು ಹೊರಗೆ ಬಿಡ್ತದೆ. ಈಗ ಪುರೋಹಿತರು ಕಳಸವನ್ನು ತಗೊಳ್ತಾ ಇದ್ದಾರೆ ನೋಡಿ. ಹೂನೆಲ್ಲ ಅದರ ಬುಡಕ್ಕೆ ಹಾಕಿ ಅದರಲ್ಲಿರುವಂಥ ಎಣ್ಣೆಯನ್ನು ಸ್ವಸ್ತಿಗೆ ಇಟ್ಟು ಪೂಜೆ ಮಾಡಿರುವಂಥದ್ದು. ತೆಂಗಿನಕಾಯಿ ಒಡೆದು ಈಗ ಕಳಸದಲ್ಲಿರುವ ಎಣ್ಣೆಯನ್ನು ನಿಧಾನವಾಗಿ ಅದರ ಮೇಲೆ ಪ್ರೋಕ್ಷಣೆ ಮಾಡಿ ಮತ್ತೆ ಸುರ್ಕೊಂಡು ಹೋಗ್ಬೋದು. ಬೇರೆ ಕಡೆ ನಾನು ನೋಡಿದ್ದ ಪ್ರಕಾರ ಹಾಗೆ ಮಾಡ್ತಾರೆ. ಇಲ್ಲಿ ಕೂಡ ಹಾಗೆ ಮಾಡ್ತಾ ಇದ್ದಾರೆ. ಪುರೋಹಿತರು ಆ ಪೂಜೆ ಮಾಡುವಂಥ ಕಳಸದಲ್ಲಿರೋ ಎಣ್ಣೆಯನ್ನು ಇಡೀ ಕೆಳಗಿನಿಂದ ಮೇಲೆ ತುದಿವರೆಗೂ ಹಾಕೊಂಡು ಹೋಗ್ತಾ ಇದ್ದಾರೆ. ನೋಡಿ ಎಷ್ಟು ಉದ್ದ ಉಂಟು ಅಂತ. ಇಷ್ಟುದ್ದ ಅಷ್ಟು ಸತ್ತ ಇರುವಂಥ ಮರ ಆ ದೇವರೇ ನಮಗೆ ಒದಗಿಸಿ ಕೊಟ್ಟಿದ್ದಾನೆ ಅಂತ ಅನ್ನಿಸ್ತದೆ. ಯಾಕೆಂದರೆ ಸಾಮಾನ್ಯವಾಗಿ ಮರಗಳು ಒಂದು 10-12 ಫೀಟ್ ಹೋದ ನಂತರ ಕೋಲು ಹೊಡೆದು ಬೆಂಡಾಗಿ ಹೋಗ್ತದೆ. ಇದು ಮಹಾಲಿಂಗೇಶ್ವರ ಮಹಾಗಣಪತಿ ದೇವಸ್ಥಾನಕ್ಕೆ ಅಂತ ಹುಟ್ಟಿರೋ ಹಾಗೆ ಕಾಣ್ತದೆ ಈ ಮರ. ನೋಡಲಿಕ್ಕೂ ತುಂಬ ತೋರ. ನೋಡಿ, ಭಕ್ತಾದಿಗಳು ಡಬ್ಬೆ ಎಣ್ಣೆ ಸುರಿಲಿಕ್ಕೆ ಶುರು ಮಾಡಿದರು. ಇನ್ನು ಎಲ್ಲರೂ ಭಕ್ತಾದಿಗಳು ದೇವಸ್ಥಾನದ ವತಿಯಿಂದ ಎಲ್ಲರೂ ಎಣ್ಣೆಯನ್ನು ಸಾಧ್ಯವಾದಷ್ಟು ಸುರಿತಾರೆ. ನೋಡಿದ್ರಲ್ಲ ಸ್ನೇಹಿತರೆ, ನಮ್ಮೂರಿನ ದೇವಸ್ಥಾನದ ಧ್ವಜಸ್ತಂಭ. ನಿಮಗೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನಿಮಗೆಲ್ಲರಿಗೂ ಆ ಮಹಾಗಣಪತಿ ಮಹಾಲಿಂಗೇಶ್ವರ ದೇವರು ಆಯುರಾರೋಗ್ಯ ಭಾಗ್ಯ ಅಷ್ಟೈಶ್ವರನ್ನು ಕೊಟ್ಟು ಕಾಪಾಡಲಿ. ಸಾಧ್ಯವಾದರೆ ನಮ್ಮೂರಿನ ದೇವಸ್ಥಾನ ಜೀರ್ಣೋದ್ಧಾರಕ್ಕೆ ನೀವೆಲ್ಲರೂ ಬನ್ನಿ. ವಿಡಿಯೋ ಲೈಕ್ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೆಲ್ಲ ಸೇರಿ ನಮಗೆ ಸಹಾಯ ಮಾಡಿದ್ರೆ, ಸಬ್ಸ್ಕ್ರೈಬ್ ಮಾಡಿದ್ರೆ ನಮಗೂ ಒಂದು ಸಂತೋಷ. ಮುಂದಿನ ವಿಡಿಯೋ ಮಾಡೋದಕ್ಕೆ ಸಹಾಯ ಆಗ್ತದೆ.
ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಮದೇನು ಕಳ್ಕೊಳ್ಳೋದಿಲ್ಲ. ಎಲ್ಲರಿಗೂ ಮಾಡಿ, ಯಾಕಂದರೆ ವಿಡಿಯೋ ಮಾಡೋದೇ ಬಹಳ ಕಡಿಮೆ. ನಮಸ್ಕಾರ ಸ್ನೇಹಿತರೆ, ಸಹಾಯ ಮಾಡ್ತೀರಲ್ಲ, ಥ್ಯಾಂಕ್ ಯು.